ನಮಸ್ಕಾರ. ಗೀತಸಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ತಿಳಿದುಕೊಳ್ಳೋಣ ಭಗವದ್ಗೀತೆ ಎಂದರೇನು ಮತ್ತು ಅದು ನಮಗೆ ಏನು ಹೇಳುತ್ತದೆ. ಭಗವದ್ಗೀತೆ ಮಹಾಭಾರತದ ಹೃದಯ ಭಾಗವಾಗಿದ್ದು, ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ದಿವ್ಯ ಅಮೃತೋಪದೇಶವಾಗಿದೆ. ಯುದ್ಧದ ಮಧ್ಯೆ ಅರ್ಜುನನ ಮನಸ್ಸಿನಲ್ಲಿ ಉಂಟಾದ ಭಯ, ಗೊಂದಲ ಮತ್ತು ದುಃಖ ನಮ್ಮ ಜೀವನದಲ್ಲೂ ನಾವು ಪ್ರತಿದಿನ ಅನುಭವಿಸುವ ಭಾವನೆಗಳೇ. ಅಂತಹ ಸಂದರ್ಭಗಳಲ್ಲಿ ಸರಿಯಾದ ದಾರಿ ಯಾವುದು, ಸರಿಯಾದ ನಿರ್ಧಾರ ಯಾವುದು ಎಂದು ತೋರಿಸುವ ಅಮೂಲ್ಯ ಗ್ರಂಥವೇ ಭಗವದ್ಗೀತೆ. ಗೀತೆಯು ನಮಗೆ ಹೇಳುವ ಮುಖ್ಯ ಸಂದೇಶ ಒಂದೇ: ನಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮತ್ತು ನಿಷ್ಠೆಯಿಂದ ನೆರವೇರಿಸಬೇಕು. ಫಲದ ಮೇಲೆ ಆಸಕ್ತಿ ಬಿಡಬೇಕು. ಫಲವನ್ನು ಭಗವಂತನಿಗೆ ಅರ್ಪಿಸಬೇಕು. ಇದು ಕೇವಲ ಯುದ್ಧದ ಕಥೆಯಲ್ಲ, ಇದು ಪ್ರತಿಯೊಬ್ಬರ ಜೀವನದ ಕತೆ. ಈ ಉಪದೇಶ ಇಂದು ಕೂಡ ವಿದ್ಯಾರ್ಥಿ, ಗೃಹಿಣಿ, ಉದ್ಯೋಗಿ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಆದ್ದರಿಂದ ಭಗವದ್ಗೀತೆ ಕೇವಲ ಒಂದು ಗ್ರಂಥವಲ್ಲ, ಅದು ಜೀವನವನ್ನು ಸರಳವಾಗಿ, ಶಾಂತವಾಗಿ ಮತ್ತು ಸಾರ್ಥಕವಾಗಿ ಬದುಕುವ ಕಲೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಗೀತೆಯ ಮೊದಲ ಅಧ್ಯಾಯದ ಅರ್ಥವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧರ್ಮೋ ರಕ್ಷತಿ ರಕ್ಷಿತಃ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.